ಹಲೋ ಫ್ರೆಂಡ್ಸ್, ನಾನಿವತ್ತು ಯಾವ ಒಂದು ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ಅಂತಂದರೆ ನಾಗಾರ್ಜುನ, ದ ವೆರಿ ಫೇಮಸ್ ನಾಗಾರ್ಜುನ ರೆಸ್ಟೋರೆಂಟು ಬ್ಯಾಂಗ್ಳೂರಲ್ಲಿ ಸಿಕ್ಕಾಬಟ್ಟೆ ಬ್ರಾಂಚಸ್ ಇದೆ. ಈ ನಾಗಾರ್ಜುನ ರೆಸ್ಟೋರೆಂಟ್ ಬಗ್ಗೆ ಮೋಸ್ಟ್ ಆಫ್ ದೆಮ್ ಎಲ್ರಿಗೂ ಗೊತ್ತಿರುತ್ತೆ. ಈ ನಾಗಾರ್ಜುನ ಹೋಟೆಲ್ದು ಬ್ರ್ಯಾಂಚು ಎಲ್ಲಿ ಬರುತ್ತೆ ಅಂತ ಅಂದರೆ ಫ್ಯಾಷನ್ ಫ್ಯಾಕ್ಟ್ರಿ ಇದೆ ನೋಡಿ, ಬನ್ನೇರುಘಟ್ಟ ಮೇನ್ ರೋಡಲ್ಲಿ. ಅದ್ರ ಎದುರುಗಡೆನೇ ಬರುತ್ತೆ. ಅಂದರೆ ಫಸ್ಟ್ ಫ್ಲೋರಲ್ಲಿ ಹೋಗಬೇಕಾಗುತ್ತೆ. ತುಂಬ ರಶ್ ಇರುತ್ತೆ, ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಬನ್ನೇರುಘಟ್ಟ ಸುತ್ತಮುತ್ತ ಇರೋರು ಆಂಧ್ರ ಮೀಲ್ಸ್ ಯಾರು ತಿನ್ನಬೇಕು ಅಂತ ಇಷ್ಟಪಡ್ತೀರಾ, ವೆಜ್ಜು ನಾನ್ ವೆಜ್ಜು, ಅವರೆಲ್ಲ ಇಲ್ಲಿ ಒಂದ್ಸಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ವೀಕ್ ಡೇಸಲ್ಲಿ ಮೋಸ್ಟ್ಲಿ ಅಷ್ಟೊಂದು ರಶ್ ಇರಲ್ಲ ಅನಿಸುತ್ತೆ, ಬಟ್ ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ಲಂಚ್ ಮತ್ತು ಎಸ್ಪೆಷಲಿ ಡಿನ್ನರ್ಗೆ ತುಂಬ ರಶ್ ಇರುತ್ತೆ. ನೀವು ಹೋಗಿ ಅಲ್ಲಿ ಕೂತ್ಕೊಂಡು ಫಸ್ಟು ಹೆಸರು ಬರೆಸ್ಬೇಕಾಗುತ್ತೆ. ಸೊ ಅವರು ಹೆಸರು ಬರ್ಕೊಂಡಿರ್ತಾರೆ, ನಿಮ್ಮದು ಯಾವಾಗ ನಿಮ್ಮ ನಂಬರ್ ಬರುತ್ತೆ ಆವಾಗ ಕರೀತಾರೆ. ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಸ್ಟಾಫು ಅಷ್ಟೇ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ನಿಮಗೆ ಹಾಟ್ ವಾಟ್ರ್ ಬೇಕಂದರೆ ಹಾಟ್ ವಾಟ್ರ್ ಕೊಡ್ತಾರೆ. ವೆಜ್ ಮೀಲ್ಸು ಬಾಳೆ ಎಲೆ ಊಟ ಇರುತ್ತೆ. ಜೊತೆಗೆ ಸೈಡ್ಸಿಗೆ ಏನಾದರೂ ಬೇಕಾದರೆ ನೀವು ನಾನ್ ವೆಜ್ನೂ ಆರ್ಡ್ರ್ ಮಾಡ್ಕೋಬೋದು. ನಾನ್ ವೆಜ್ಜು ಅವರು ಯೂಶಲಾಗಿ ಪ್ಲೇಟ್ಸಲ್ಲೇ ಕೊಡ್ತಾರೆ. ಬಿರಿಯಾನಿ ಏನು ಬೇಕಾದರೂ ತೊಗೋಬೋದು, ತುಂಬ ಆಪ್ಷನ್ಸ್ ಇದೆ. ನಾವವತ್ತು ಏನು ತೊಗೊಂಡಿದ್ವಿ ಅಂದರೆ ಮೇಯ್ನಾಗಿ ಆಂಧ್ರ ಮೀಲ್ಸ್ ತೊಗೊಂಡಿದ್ರು ನನ್ನ ಹಸ್ಬೆಂಡು. ನಾನು ಚಿಕನ್ ಬಿರಿಯಾನಿ ಪ್ಲಸ್ ಶೋಲೆ ಕಬಾಬ್ ತೊಗೊಂಡಿದ್ದೆ. ಆಂಧ್ರ ಮೀಲ್ಸ್ ಅಂತೂ ತುಂಬ ಎಕ್ಸಲೆಂಟು, ಸೂಪರಾಗಿರುತ್ತೆ ಟೇಸ್ಟು. ಚಿಕನ್ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಂಧ್ರ ಸ್ಟೈಲ್ ಅಲ್ವಾ, ಸೊ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಶೋಲೆ ಕಬಾಬ್ ಅಂತೂ ತುಂಬ ಚೆನ್ನಾಗಿತ್ತು, ಬೋನ್ಲೆಸ್ಸು. ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಬಟ್ ಆದರೆ ತುಂಬ ಚೆನ್ನಾಗಿದೆ ಟೇಸ್ಟು. ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲನೂ ಕರ್ಕೊಂಡೋಗಿ ಒಂದ್ಸಲಿ ಊಟ ಮಾಡ್ಕೊಂಡು ಬನ್ನಿ. ಆ್ಯಕ್ಚುಲಿ ನಾಗಾರ್ಜುನ ಬ್ರ್ಯಾಂಚಸ್ಸು ತುಂಬ ಕಡೆ ಇದೆ ಬ್ಯಾಂಗ್ಳೂರಲ್ಲಿ. ಬನ್ನೇರುಘಟ್ಟದಲ್ಲಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬೇರೆ ಕಡೆನೂ ನಾವು ಇಂದ್ರಾನಗರು ಅಲ್ಲೆಲ್ಲ ಟ್ರೈ ಮಾಡಿದ್ದೀವಿ. ಇಲ್ಲಿ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ, ಚೆನ್ನಾಗಿದೆ. ಎಲ್ಲರೂ ಒಂದ್ಸಲಿ ಫ್ಯಾಮಿಲಿ ಎಲ್ಲ ಹೋಗಿ ಯಾವಾಗ ಟೈಮ್ ಆಗುತ್ತೋ ಆವಾಗ ಊಟ ಮಾಡ್ಕೊಂಡು ಬನ್ನಿ. ನಾವು ಫಸ್ಟ್ ಟೈಮ್ ಹೋದಾಗ ನಾನು ವಿಡಿಯೋ ತೊಗೊಂಡಿದ್ದೆ, ಸೊ ಅದನ್ನು ಈಗ ನೀವು ಫಸ್ಟು ನೋಡಿದ್ದು ವೀಡಿಯೋಸ್ ಎಲ್ಲ. ಮತ್ತು ಅದಾದಮೇಲೆ ಮತ್ತೆ ನಾವು ಒಂದು 2-3 ಟೈಮ್ಸು ಅಲ್ಲೇ ಹೋಗಿದ್ವಿ ಊಟ ಮಾಡೋಣ ಅಂತ. ಸೊ ಪ್ರತಿ ಸಲ ಹೋದಾಗ್ಲೂ ಆಂಧ್ರ ಮೀಲ್ಸಲ್ಲಿ ಯಾವಾಗಲೂ ಬೇರೆ ಬೇರೆ ಥರ ಡೈಲಿ ಅವರು ಬೇರೆ ಬೇರೆದು ಪಪ್ಪು, ಆಮೇಲೆ ಚಟ್ನಿ ಇರಬಹುದು, ಆಮೇಲೆ ಪಲ್ಯ ಇರ್ಬೋದು, ದಿನ ಚೇಂಜ್ ಇರುತ್ತೆ, ಒಂದೇ ಥರ ಮಾಡೋದಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಟೈಮ್ ಹೋಗಿರೋದು ಫೋಟೋಸ್ ಅಥವಾ ವೀಡಿಯೋಸು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆವಾಗ ನನ್ನ ಹಸ್ಬೆಂಡು ಮತ್ತು ನಾನಿಬ್ಬರು ಅವತ್ತು ವೆಜ್ ಆಂಧ್ರ ಮೀಲ್ಸೇ ತೊಗೊಂಡ್ವಿ. ಸೊ ನೀವು ಆವಾಗ ನೋಡಬಹುದು, ಎಲ್ಲ ಡಿಫ್ರೆಂಟಾಗಿದೆ. ಫಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ಐಟಮ್ಸು ಬೇರೆ ಬೇರೆ ಇದೆ. ನಾನವತ್ತು ಆಂಧ್ರ ವೆಜ್ ಮೀಲ್ಸ್ ಜೊತೆಲಿ ಸೈಡಿಗೆ ನಾಗಾರ್ಜುನ ಸ್ಪೆಷಲ್ ಚಿಕನ್ ತೊಗೊಂಡಿದ್ದೆ, ಸೆಮಿ ಡ್ರೈ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ನೀವು ಈ ಥರ ಬೇಕಾದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಐ ಮೀನ್ ವೆಜ್ ಮೀಲ್ಸು ಮತ್ತು ಸೈಡಿಗೆ ಏನಾದರೂ ನಾನ್ ವೆಜ್ಜು ಏನಾದರೂ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೋದು. ಇಲ್ಲಾಂದರೆ ಬರೀ ವೆಜ್ಜೇ ತಿಂತೀನಿ ಅಂದರೆ ತಿನ್ಬೋದು, ಇಲ್ಲಾಂದರೆ ಬರೀ ನಾನ್ ವೆಜಿಟೇರಿಯನ್ ಫುಡ್ಡನ್ನು ತಿನ್ಬೋದು. ಓಕೆ ಫ್ರೆಂಡ್ಸ್, ನಾನಿವತ್ತು ನಾಗಾರ್ಜುನ ರೆಸ್ಟೋರೆಂಟ್ ಬಗ್ಗೆ ರಿವ್ಯೂ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಿಗೆ ನಾನ್ ವೆಜ್ ತುಂಬ ಇಷ್ಟ ಆಗುತ್ತೆ, ಆಮೇಲೆ ಆಂಧ್ರ ವೆಜ್ ಮೀಲ್ಸು, ಬನಾನಾ ಮೀಲ್ಸ್ ಯಾರಿಗೆ ಇಷ್ಟ ಆಗುತ್ತೆ ಅವ್ರ ಹತ್ರ ನನ್ನ ವ್ಲಾಗ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನನ್ನ ವ್ಲಾಗ್ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.